Hello everyone, welcome to e-content session. This is the 12th session of BCom 5th semester Cost Accounting 1 paper of Vijayanagara Sri Krishna Devaraya University, Ballari, and this is the 4th session in the material chapter. In the previous session we have solved two problems regarding the various stock levels. In this session also we will solve one problem. So where we will solve reorder level, minimum stock level, maximum stock level, average stock level, danger level and EOQ. Let us see the problem. The following information relates to one of the raw materials of Indus Company Limited. Maximum use per day 600 units, minimum use per day 200 units, normal use per day 300 units, lead time 10 days, emergency delivery period 4 days, working days per year 300, cost of placing one order rupees 100, cost of carrying inventory per unit per year rupees 3. Compute the following: safety stock, that is minimum stock level, second one reorder level, third one maximum stock level, fourth average stock level, fifth reorder point, that is EOQ, sixth danger level. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ಸೊ ಸ್ಟಾಕ್ ಲೆವೆಲ್ಸ್ನ ಕಂಡುಹಿಡಲಿಕ್ಕೆ ನಮಗೆ ಮಿನಿಮಮ್ ಟು ಇನ್ಫಾರ್ಮೇಷನ್ ಏನು ಅಂದರೆ ಬೇಕಾಗಿರೋದು ನಮಗೆ ಕನ್ಸಂಪ್ಷನ್ ಮತ್ತು ಡೆಲಿವರಿ ಪೀರಿಯಡ್ ಬೇಕು. ಸೊ ಯಾವುದು ನಮಗೆ ಮಿನಿಮಮ್ ಸ್ಟಾಕ್ ಲೆವೆಲ್ಗೆ, ರಿಆರ್ಡರ್ ಲೆವೆಲ್ಗೆ, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ಗೆ ಬೇರೆ ಬೇರೆ ಡಿಫ್ರೆಂಟ್ ಫಾರ್ಮುಲಾ ಇರ್ಬೋದು. ಆದರೆ ಬೇಸಿಕ್ ಟು ಫ್ಯಾಕ್ಟರ್ಸ್ ಏನು ಬೇಕಂದರೆ ನಮಗೆ ಕನ್ಸಂಪ್ಷನ್ ಮತ್ತು ಡೆಲಿವರಿ ಪೀರಿಯಡ್ ಬೇಕು. ಇದರಲ್ಲಿ ಏನೇನಿದೆ ಇನ್ಫಾರ್ಮೇಷನ್ ನೋಡೋಣ. ಸೊ ಇಲ್ಲಿ ಕೊಟ್ಟಿರೋದು ನಮಗೆ ಡೇಸಲ್ಲಿ ಕೊಟ್ಟಿದ್ದಾರೆ. ಕನ್ಸಂಪ್ಷನ್ನು ಪರ್ ಡೇ ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಮಿನಿಮಮ್ ಎಷ್ಟು, ಮ್ಯಾಕ್ಸಿಮಮ್ ಎಷ್ಟು, ನಾರ್ಮಲ್ ಎಷ್ಟು ಅಂತ. ನೆಕ್ಸ್ಟು ಡೆಲಿವರಿ ಪೀರಿಯಡ್ ಅಂದರೆ ಇಲ್ಲಿ ಒಂದೇ ಒಂದು ಕೊಟ್ಟಿದ್ದಾರೆ, ಲೀಡ್ ಟೈಮ್ ಅಂತ 10 days. ಸೊ ಹಾಗೆ ಕೊಟ್ಟಾಗ ನಾವು ಇಲ್ಲಿ ಮಿನಿಮಮ್ಗೂ 10 days ತಗೋಬೇಕು ಡೆಲಿವರಿ ಪೀರಿಯಡ್ನ. ಲೀಡ್ ಟೈಮು ಸೇಮ್ 10 days, ಮ್ಯಾಕ್ಸಿಮಮ್ಗೂ 10 days ತಗೊಳ್ಬೇಕು, ನಾರ್ಮಲ್ಗೂ 10 days ತಗೊಳ್ಬೇಕು. ಸೊ ಇಲ್ಲಿ ಬೇರೆ ಏನು ಇನ್ಫಾರ್ಮೇಷನ್ ಇಲ್ಲ ಆದ್ದರಿಂದ ಲೀಡ್ ಟೈಮ್ ಅಂತ ಹೇಳಿದಾಗ ಇಲ್ಲಿ ಒಂದೇ ಇನ್ಫಾರ್ಮೇಷನ್ ಇರೋದ್ರಿಂದ ನೀವಿಲ್ಲಿ ಮಿನಿಮಮ್ಗೂ ಮ್ಯಾಕ್ಸಿಮಮ್ಗೂ ನಾರ್ಮಲ್ಗೂ ಎಲ್ಲದಕ್ಕೂ ಸೇಮ್ ಪೀರಿಯಡ್, ದಟ್ ಈಸ್ 10 days ತಗೊಳ್ಬೇಕಾಗತ್ತೆ. ಓಕೆ. ಸೊ ನೆಕ್ಸ್ಟು ಇನ್ನೇನು ಇನ್ಫಾರ್ಮೇಷನ್ ಇದೆ, ಎಮರ್ಜೆನ್ಸಿ ಡೆಲಿವರಿ ಪೀರಿಯಡ್ ಇದೆ. ಸೊ ನಮಗಿದು ಎಮರ್ಜೆನ್ಸಿ ಡೆಲಿವರಿ ಪೀರಿಯಡ್ಡು ಡೇಂಜರ್ ಲೆವೆಲ್ಗೆ ಬೇಕಾಗುತ್ತೆ. ಸೊ ನೆಕ್ಸ್ಟ್ ವರ್ಕಿಂಗ್ ಡೇಸ್ ಪರ್ ಇಯರ್ ಕೊಟ್ಟಿದ್ದಾರೆ 300 ಅಂತ. ಸೊ ಇದು ಎಲ್ಲಿ ಬೇಕಾಗುತ್ತೆ ಅಂದರೆ ನಮಗೆ EOQ ಕಂಡುಹಿಡೀಲಿಕ್ಕೆ, ದಟ್ ಈಸ್ ರೀಆರ್ಡರ್ ಕ್ವಾಂಟಿಟಿ ಅಥವಾ ರೀಆರ್ಡರ್ ಪಾಯಿಂಟ್ ಅಂತ ಏನಿದೆ, 5th ಕೇಳಿದಾರಲ್ಲ ಕ್ವೆಶನ್ನು. ಸೊ ಅದಕ್ಕೆ ನಮಗೆ ಇದು ಇನ್ಫಾರ್ಮೇಷನ್ ಬೇಕಾಗುತ್ತೆ. ಕಾಸ್ಟ್ ಆಫ್ ಪ್ಲೇಸಿಂಗ್ ಒನ್ ಆರ್ಡರ್, ಅದು ಸಹ O ಅಂತ, ಆರ್ಡರಿಂಗ್ ಕಾಸ್ಟ್ ಪರ್ ಆರ್ಡರ್. ಸೊ ಅದನ್ನು EOQ ಕಂಡುಹಿಡೀಲಿಕ್ಕೆ. ಕಾಸ್ಟ್ ಆಫ್ ಕ್ಯಾರಿಯಿಂಗ್ ಇನ್ವೆಂಟ್ರಿ ಪರ್ ಯೂನಿಟು, ಇದು ಕ್ಯಾರಿಯಿಂಗ್ ಕಾಸ್ಟನ್ನು ಸಹ EOQ ಕಂಡುಹಿಡೀಲಿಕ್ಕೆ ನಮಗೆ ಇನ್ಫಾರ್ಮೇಷನ್ನು ಬೇಕಾಗತ್ತೆ. ಓಕೆ. ಸೊ ಇಲ್ಲಿ ಇಷ್ಟು 6 ನಮಗೆ 6 ಕ್ವೆಶನ್ಸ್ ಕೇಳಿರೋದ್ರಿಂದ ಇಲ್ಲಿ ನಮಗೆ ಫಸ್ಟು ನಾವು ಕ್ವೆಶನ್ ಯಾವುದು ಆನ್ಸರ್ ಮಾಡ್ಕೋಬೇಕಂದ್ರೆ ರೀಆರ್ಡರ್ ಲೆವೆಲ್ನ ಫಸ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಯಾಕಂದರೆ ಮಿನಿಮಮ್ ಸ್ಟಾಕ್ ಲೆವೆಲ್ಗಾಗಲಿ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ಗಾಗಲಿ ನಮಗೆ ರೀಆರ್ಡರ್ ಲೆವೆಲ್ಲು ನೆಸೆಸಿಟಿ ಇದೆ. ಸೊ ರೀಆರ್ಡರ್ ಲೆವೆಲ್ಲು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಫಸ್ಟ್ ಅದನ್ನು ಕಂಡುಹಿಡ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟು ಬೇರೆ ಬೇರೆ ಲೆವೆಲ್ಸ್ನ ಕಂಡುಹಿಡಿಯೋಣಂತೆ. ಫಸ್ಟ್ ರೀಆರ್ಡರ್ ಲೆವೆಲ್. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ರೀಆರ್ಡರ್ ಲೆವೆಲ್? ಸೊ ರೀಆರ್ಡರ್ ಲೆವೆಲ್ ಅಂತ ಅಂದಾಗ ಇಲ್ಲಿ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಅದ್ರ ಫಾರ್ಮುಲಾ. ಸೊ ಇಲ್ಲಿ ವಿ ನೀಡ್ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಆ್ಯಂಡ್ ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್. ಸೊ ಇಲ್ಲಿ ಇನ್ಫಾರ್ಮೇಷನಲ್ಲಿ ಇದೆ ಮ್ಯಾಕ್ಸಿಮಮ್ ಯೂಸ್ ಪರ್ ಡೇ ಅಂತ ಇದೆ 600 units, ದಟ್ ಈಸ್ ದಿಸ್ ಇಸ್ ಮ್ಯಾಕ್ಸಿಮಮ್ ಕನ್ಸಂಪ್ಷನ್. ಆ್ಯಂಡ್ ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಅಂತ ಕೊಟ್ಟಿಲ್ಲ, ಇಲ್ಲಿ ಲೀಡ್ ಟೈಮ್ ಅಂತ ಕೊಟ್ಟಿದ್ದಾರೆ, ಆವಾಗಲೇ ಹೇಳಿದ್ವಿ. ಸೊ ಇಲ್ಲಿ ಇದನ್ನೇ ನಾವು ಮ್ಯಾಕ್ಸಿಮಮ್ ಅಂತ ತೊಗೊಳ್ಬೇಕಾಗತ್ತೆ. ಸೊ 10 days. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸು. ಮ್ಯಾಕ್ಸಿಮಮ್ ಕನ್ಸಂಪ್ಷನ್ 600 units ಪರ್ ಡೇ ಇದೆ. ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ದಟ್ ಈಸ್ ಈಕ್ವಲ್ ಟು ಲೀಡ್ ಟೈಮ್, ಸೊ ದಟ್ ಈಸ್ 10 days. ಸೊ ರೀಆರ್ಡರ್ ಲೆವೆಲ್ಗೆ ಫಾರ್ಮುಲಾ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್.
600 units into 10 days. So reorder level is 6000 units. ಸೊ 6000 ಯೂನಿಟ್ಸಿಗೆ ಬಂದ ತಕ್ಷಣವೇ ನಾವು ಅಲ್ಲಿ ಸೊ ಆರ್ಡ್ರನ್ನ ಹಾಕಬೇಕಾಗತ್ತೆ. ಸೊ ನೆಕ್ಸ್ಟು ನೀವು ಕ್ಯಾಲ್ಕುಲೇಟ್ ಮಾಡಿ ಮಿನಿಮಮ್ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿನ. ಯಾಕೆ ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ಗೆ ಸೊ ಫಾರ್ಮುಲಾ ಏನಿದೆ ಅಂದರೆ ರೀಆರ್ಡರ್ ಲೆವೆಲ್ ಪ್ಲಸ್ ಇ ಒ ಕ್ಯೂ ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ಡೆಲಿವರಿ ಪೀರಿಯಡ್ ಅಂತ ಇದೆ. ಸೊ ಅದಕ್ಕೋಸ್ಕರ ಸೊ ಅಲ್ಲಿ ಇ ಒ ಕ್ಯೂ ಬೇಕಾಗುತ್ತೆ. ಸೊ ಫಸ್ಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ರೀಆರ್ಡರ್ ಲೆವೆಲ್ ಆದ ತಕ್ಷಣವೇ ಸೊ ಇ ಒ ಕ್ಯೂ ಕಂಡಿಡ್ದಾದಮೇಲೆ ನೆಕ್ಸ್ಟ್ ಬೇರೆ ಸ್ಟಾಕ್ ಲೆವೆಲ್ಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಇ ಒ ಕ್ಯೂಗೆ ಫಾರ್ಮುಲಾ ಗೊತ್ತಿದೆ. ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2AO ಡಿವೈಡೆಡ್ ಬೈ ಸಿ. ಸೊ ಎ ಅಂತಂದರೆ ಆ್ಯನ್ಯುಯಲ್ ಕನ್ಸಂಪ್ಷನ್ ಅಂತ. ಸೊ ಆ್ಯನ್ಯುಯಲ್ ಕನ್ಸಂಪ್ಷನ್, ಓ ಅಂದರೆ ಆರ್ಡರಿಂಗ್ ಕಾಸ್ಟ್ ಪರ್ ಆರ್ಡರ್, ಸಿ ಮೀನ್ಸ್ ಕ್ಯಾರಿಂಗ್ ಕಾಸ್ಟ್ ಪರ್ ಯೂನಿಟ್ ಪರ್ ಇಯರ್ ಅಂತ. ಸೊ ಇಲ್ಲಿ ಆ್ಯನ್ಯುಯಲ್ ಕನ್ಸಂಪ್ಷನ್ ಬೇಕು ನಮಗೆ. ಸೊ ಇನ್ಫಾರ್ಮೇಷನಲ್ಲಿ ಕ್ವಶನಲ್ಲಿ ಏನಿದೆ ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ಯೂಸ್ ಪರ್ ಡೇ ಕೊಟ್ಟಿದ್ದಾರೆ, ಮಿನಿಮಮ್ ಯೂಸ್ ಪರ್ ಡೇ ಇದೆ, ನಾರ್ಮಲ್ ಯೂಸ್ ಪರ್ ಡೇ ಇದೆ. ಸೊ ಬಟ್ ಪರ್ ಇಯರ್ ಬೇಕಾಗಿದೆ, ಪರ್ ಆ್ಯನಮ್ ನಮಗೆ ಕನ್ಸಂಪ್ಷನ್ ಬೇಕು. ಸೊ ಹಾಗಂದಾಗ ನಮಗೆ ಒಂದು ದಿನದಲ್ಲಿ ಇಷ್ಟು ಅಂತ ಕೊಟ್ಟಿದ್ದಾರೆ ಅಂದರೆ ಒಂದು ವರ್ಷಕ್ಕೆ ಎಷ್ಟು ಅಂತ ನಾವು ಕಂಡುಹಿಡ್ಕೊಳ್ಬೇಕಾಗತ್ತೆ. ಸೊ ಅದನ್ನು ಇಂಟು 365 ಮಾಡ್ಬೋದಿತ್ತು. ಆದರೆ ಇಲ್ಲಿ ಕೊಟ್ಟಿರೋದು ನೋಡಿ, ವರ್ಕಿಂಗ್ ಡೇಸ್ ಪರ್ ಇಯರ್ 300 ಅಂತ ಕೊಟ್ಟಿದ್ದಾರೆ. ಸೊ ಏನು ಇನ್ಫಾರ್ಮೇಷನ್ ಇಲ್ಲ ಅಂದರೆ ನೀವು 365 ಡೇಸಿಂದ ಮಲ್ಟಿಪ್ಲೈ ಮಾಡ್ಬೋದಿತ್ತು. ಆದರೆ ವರ್ಕ್ ಆಗೋದೇ ನಡೆಯೋದೇ ಅಲ್ಲಿ 300 ಡೇಸ್ ಆದ್ದರಿಂದ ಸೊ ಆ 300 ಡೇಸ್ನ ಕನ್ಸಿಡರ್ ಮಾಡಬೇಕು ನೀವು. ಸೊ ಆದರೆ ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು? ಇಲ್ಲಿ ಮ್ಯಾಕ್ಸಿಮಮ್ ಇದೆ, ಮಿನಿಮಮ್ ಇದೆ, ನಾರ್ಮಲ್ ಇದೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ಮು ಅಲ್ಲ, ಮಿನಿಮಮ್ಮು ಅಲ್ಲ, ನಾರ್ಮಲಾಗಿ ಆ್ಯಾವ್ರೇಜಾಗಿ ಎಷ್ಟು ಯೂಸ್ ಮಾಡ್ತಾರೆ ದಿನಕ್ಕೆ ಅದನ್ನು ಕನ್ಸಿಡರ್ ಮಾಡಬೇಕು ನೀವು. ಸೊ ಅಲ್ಲಿಗೆ ಸೊ ಆ್ಯನ್ಯುಯಲ್ ಕನ್ಸಂಪ್ಷನ್ ಎಷ್ಟಾಗುತ್ತೆ ಅಂದಾಗ ನಾವು ಸೊ ನಾರ್ಮಲ್ ಯೂಸ್ ಪರ್ ಡೇ ಅಂದರೆ ಒಂದು ದಿನಕ್ಕೆ 300 ಯೂನಿಟ್ ಬೇಕಾಗುತ್ತೆ. ಹಾಗೆಯೇ 300 ದಿನಕ್ಕೆ ಎಷ್ಟು ಬೇಕಾಗತ್ತೆ ಅಂದಾಗ ನಾವಲ್ಲಿ ಅದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಸೊ ಅಲ್ಲಿ ಕನ್ಸಂಪ್ಷನ್ ಪರ್ ಆ್ಯನಮ್ ಮಾಡಬೇಕಂದಾಗ ಅಥವಾ ಆ್ಯನ್ಯಲ್ ಕನ್ಸಂಪ್ಷನ್ ಅಂದರೆ ಅಲ್ಲಿ ನಾರ್ಮಲ್ ಕನ್ಸಂಪ್ಷನ್ ಇಂಟು ನಂಬರ್ ಆಫ್ ವರ್ಕಿಂಗ್ ಡೇಸನ್ನು ಇಯರ್ ಮಾಡಿದಾಗ ನಿಮಗೆ ಸೊ ಅಲ್ಲಿ ಆ್ಯನ್ಯಲ್ ಕನ್ಸಂಪ್ಷನ್ ಸಿಗುತ್ತೆ. 300 ಯೂನಿಟ್ಸ್ ದಟ್ ಈಸ್ ನಾರ್ಮಲ್ ಕನ್ಸಂಪ್ಷನ್ ಇಂಟು 300 ಡೇಸು. ಸೊ ಅಲ್ಲಿ 90,000 ಯೂನಿಟ್ಸು ನಿಮಗೆ ಆ್ಯನ್ಯುಯಲ್ ಕನ್ಸಂಪ್ಷನ್ ಆಗುತ್ತೆ. ಒಂದು ವರ್ಷಕ್ಕೆ 90,000 ಯೂನಿಟ್ ಬೇಕಾಗುತ್ತೆ. ಸೊ ಆರ್ಡ್ರಿಂಗ್ ಕಾಸ್ಟ್ ಪರ್ ಆರ್ಡರ್ ಸೊ ಅಲ್ಲಿ ಕೊಟ್ಟಿದ್ರು 100 rupees ಪರ್ ಆರ್ಡರ್ ಅಂತ. ಸೊ ದಟ್ ಈಸ್ ಡೈರೆಕ್ಟ್ಲಿ ಗಿವನ್. ಸೊ ನೆಕ್ಸ್ಟ್ ಕ್ಯಾರಿಂಗ್ ಕಾಸ್ಟ್ ಪರ್ ಯೂನಿಟ್ ಪರ್ ಇಯರ್ ಅದನ್ನು ಸಹ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಕೊಟ್ಟಿರೋದ್ರಿಂದ ಸೊ ಅಲ್ಲಿ ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಸೊ ಫಾರ್ಮುಲಾನ ಸ್ಕ್ವೇರ್ ರೂಟ್ ಆಫ್ 2AO ಡಿವೈಡೆಡ್ ಬೈ ಸಿ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 2 is ಕಾನ್ಸ್ಟೆಂಟ್ ಫಿಗರ್ ಇಂಟು 90,000 is A that is annual consumption into 100 that is O ordering cost per order divided by C that is carrying cost per unit per year. ಸೊ ಅಲ್ಲಿಗೆ 3 ಇದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಸೊ ಸ್ಕ್ವೇರ್ ರೂಟ್ ಆಫ್ 1,80,00,000 ಆಗುತ್ತೆ. ಸೊ ಡಿವೈಡೆಡ್ ಬೈ 3 ಮಾಡಿದ್ರೆ ನಮಗೆ ಸ್ಕ್ವೇರ್ ರೂಟ್ ಆಫ್ 60 lakhs ಆಗುತ್ತೆ. ಸೊ 60 lakhsನ ಸ್ಕ್ವೇರ್ ರೂಟ್ ಕಂಡಿಡಿದ್ರೆ ನಿಮಗೆ 2,450 ಯೂನಿಟ್ಸು ಇ ಒ ಕ್ಯೂ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಆಗುತ್ತೆ. ಸೊ ಇದು ಸೆಕೆಂಡ್ ಒನ್. ಸೊ ಇಲ್ಲಿ ನಿಮಗೆ ಕ್ವೆಶನಲ್ಲಿರೋದು ಫಸ್ಟ್ ಕೇಳಿರೋದು ಸೇಫ್ಟಿ ಸ್ಟಾಕು ದಟ್ ಈಸ್ ಮಿನಿಮಮ್ ಸ್ಟಾಕ್, ಆಮೇಲೆ ರಿಆರ್ಡರ್ ಲೆವೆಲ್, ಆದಮೇಲೆ ನಿಮಗೆ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ಲು, ಸೊ ಆ್ಯಾವ್ರೇಜ್ ಸ್ಟಾಕ್ ಲೆವೆಲ್, ರಿಆರ್ಡರ್ ಪಾಯಿಂಟ್ ಆಮೇಲೆ ಕೇಳಿದ್ದಾರೆ. ಸೊ ಬಟ್ ನಮಗೆ ನೆಸೆಸಿಟಿ ಇರೋದು ಏನಂದರೆ ಫಸ್ಟು ನಾವು ರಿಆರ್ಡರ್ ಲೆವೆಲ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಾದಮೇಲೆ ಇ ಒ ಕ್ಯೂನ ಮಾಡಿಕೊಂಡು ನೆಕ್ಸ್ಟು ನಾವು ಕ್ಯಾಲ್ಕುಲೇಷನ್ಗೆ ಹೋಗಬೇಕು. ಸೊ ಇದು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ಗೆ ಇ ಒ ಕ್ಯೂ ಬೇಕಾಗಿತ್ತು, ನಾವು ಅಲ್ಲೇ ಕಂಡು ಹಿಡ್ಕೊಂಡಿದ್ವಿ. ಸೊ ಫಾರ್ಮುಲಾ ಏನಿದೆ ಅಂದರೆ RL ದಟ್ ಈಸ್ ರಿಆರ್ಡರ್ ಲೆವೆಲ್ ಪ್ಲಸ್ ಇ ಒ ಕ್ಯೂ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ಡೆಲಿವರಿ ಪೀರಿಯಡ್. ಸೊ RL ನಾವು ಕಂಡುಹಿಡ್ಕೊಂಡ್ವಿ 6,000 ಯೂನಿಟ್ಸ್. ಸೊ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇ ಒ ಕ್ಯೂನು ಕ್ಯಾಲ್ಕುಲೇಟ್ ಮಾಡಿದ್ವಿ 2,450 ಯೂನಿಟ್ಸ್. ಸೊ ನೆಕ್ಸ್ಟ್ ಮಿನಿಮಮ್ ಕನ್ಸಂಪ್ಷನ್ ದೇ ಹ್ಯಾವ್ ಗಿವನ್. ಸೊ ಇಲ್ಲಿ ಕೊಟ್ಟಿದ್ದಾರೆ ಮಿನಿಮಮ್ ಕನ್ಸಂಪ್ಷನ್ ಪರ್ ಡೇ ಅಂತ ನೋಡಿ ಕ್ವೆಶನಲ್ಲಿ. ಎಸ್ 200 ಯೂನಿಟ್ಸ್. ಸೊ ನೆಕ್ಸ್ಟು ಲೀಡ್ ಟೈಮ್ ಅಂದರೆ ದಟ್ ಈಸ್ ಸೊ ಇಲ್ಲಿ ನೀವು ಅದನ್ನೇ ಮಿನಿಮಮ್ ಅಂತಲೂ ತೊಗೊಳ್ಬೇಕಾಗತ್ತೆ ಇಲ್ಲಿ. ಸೊ ಮಿನಿಮಮ್ಮು ಡೆಲಿವರಿ ಪೀರಿಯಡ್ ಆರ್ ಲೀಡ್ ಟೈಮ್ ದಟ್ ಈಸ್ 10 days. ಸೊ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ಗೆ ಫಾರ್ಮುಲಾದಲ್ಲಿ RL ಅಂದರೆ 6,000 ಯೂನಿಟ್ಸ್, ಇ ಒ ಕ್ಯೂ ಕ್ಯಾಲ್ಕುಲೇಟ್ ಮಾಡಿದ್ವಿ 2,450 ಯೂನಿಟ್ಸ್ ಮೈನಸ್ ಮಿನಿಮಮ್ ಕನ್ಸಂಪ್ಷನ್ 200 ಯೂನಿಟ್ಸ್ ಇಂಟು 10 days. ಸೊ ಅಲ್ಲಿಗೆ 6,000 ಪ್ಲಸ್ 2,450 8,450 ಮೈನಸ್
ಸೊ 200 ಇಂಟು 10 ಮಾಡಿದ್ವಿ 2000. ಸೊ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಈಸ್ 6450 ಯೂನಿಟ್ಸ್. ಸೊ ಇಷ್ಟಾಯಿತು. ಸೊ ನೆಕ್ಸ್ಟ್ ಆವ್ರೇಜ್ ಸ್ಟಾಕ್ ಲೆವೆಲ್. ಆವ್ರೇಜ್ ಸ್ಟಾಕ್ ಲೆವೆಲ್ಗೆ 2 ಫಾರ್ಮುಲಾ ಇದೆ. ಸೊ ಒಂದು ಮಿನಿಮಮ್ ಸ್ಟಾಕ್ ಲೆವೆಲ್ ಪ್ಲಸ್ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಡಿವೈಡೆಡ್ ಬೈ 2. ಸೊ ಅದ್ರ ಪ್ರಕಾರ ಮಾಡಿದಾಗ ಮಿನಿಮಮ್ ಸ್ಟಾಕ್ ಲೆವೆಲ್ಲು ಕಂಡುಹಿಡಿದಿದ್ವಿ 3000, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ಲು ಹಿಂದಿನ ಸ್ಲೈಡಲ್ಲಿ ಕಂಡುಹಿಡಿದ್ವಿ 6450. ರೀಆರ್ಡರ್ ಕ್ವಾಂಟಿಟಿ, ಸೊ ಅದು ನೆಕ್ಸ್ಟ್ ಫಾರ್ಮುಲಾಕ್ಕೆ ಬೇಕಾಗುತ್ತೆ. ಸೊ ಫಸ್ಟ್ ಫಾರ್ಮುಲಾ ಹಾಕ್ಕೊಂಡಾಗ ಮಿನಿಮಮ್ ಸ್ಟಾಕ್ ಲೆವೆಲ್ ದಟ್ ಈಸ್ 3000 ಪ್ಲಸ್ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ 6450 ಡಿವೈಡೆಡ್ ಬೈ 2 ಮಾಡಿದ್ರೆ 9450 ಬೈ 2 ಮಾಡಿದಾಗ ಸೊ ಆವ್ರೇಜ್ ಸ್ಟಾಕ್ ಲೆವೆಲ್ಲು 4725 ಯೂನಿಟ್ಸ್ ಆಯಿತು. ಸೊ ಆದರೆ ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಹಾಕಿ ಮಾಡಿದಾಗ ನಿಮಗೆ ಆನ್ಸರು ಚೇಂಜ್ ಬರುತ್ತೆ. ಸೊ ಇಲ್ಲಿ ಮಿನಿಮಮ್ ಸ್ಟಾಕ್ ಲೆವೆಲ್ ಪ್ಲಸ್ ಹಾಫ್ ಆಫ್ EOQ ಅಂತ. ಸೊ ಮಿನಿಮಮ್ ಸ್ಟಾಕ್ ಲೆವೆಲ್ಲು ಕಂಡುಹಿಡಿದಿದ್ವಿ 3000 ಯೂನಿಟ್ಸು ಪ್ಲಸ್ ಹಾಫ್ ಇಂಟು EOQನೂ ಕಂಡುಹಿಡಿದಿದ್ವಿ. ಸೊ ಅಲ್ಲಿ 2450 ಯೂನಿಟ್ಸ್ ಬಂದಿತ್ತು. ಸೊ 3000 ಪ್ಲಸ್ ಹಾಫ್ ಆಫ್ 2450 ಅಂದಾಗ 1225 ಆಯಿತು. ಸೊ ಆವ್ರೇಜ್ ಸ್ಟಾಕ್ ಲೆವೆಲ್ ಈಕ್ವಲ್ ಟು, ಸೊ 3000 ಪ್ಲಸ್ 1225 ದಟ್ ಈಸ್ 4225 ಯೂನಿಟ್ಸ್ ಆಯಿತು. ಓಕೆ, ಇದು ಆಯಿತು ಆವ್ರೇಜ್ ಸ್ಟಾಕ್ ಲೆವೆಲ್ಲು. ನೆಕ್ಸ್ಟು ಡೇಂಜರ್ ಲೆವೆಲ್. ಸೊ ಡೇಂಜರ್ ಲೆವೆಲ್ಗೆ ಫಾರ್ಮುಲಾ ಏನಂದರೆ, ಸೊ ಇಲ್ಲಿ ಮಿನಿಮಮ್ ಕನ್ಸಂಪ್ಷನ್ ಅಂದರೆ ಎಷ್ಟು ಮಿನಿಮಮ್ ಆಗಿ ಕನ್ಸ್ಯೂಮ್ ಮಾಡ್ತೀರಾ, ದಟ್ ಈಸ್ ಪರ್ ಡೇ ಇರ್ಬೋದು, ಪರ್ ವೀಕ್ ಇರ್ಬೋದು, ಪರ್ ಮಂತ್ ಇರ್ಬೋದು, ಮತ್ತು ಎಮರ್ಜೆನ್ಸಿ ಡೆಲಿವರಿ ಪೀರಿಯಡ್. ಸೊ ಎಮರ್ಜೆನ್ಸಿ ಡೆಲಿವರಿ ಪೀರಿಯಡ್ ಅಂದಾಗ ಸೊ ನಮಗೆ ಮಿನಿಮಮ್ ಡೆಲಿವರಿ ಪೀರಿಯಡ್ಗಿಂತ ಕಡಿಮೆನೇ ಇರುತ್ತೆ. ಸೊ ಅಂದರೆ ನಮಗೆ ಎಮರ್ಜೆನ್ಸಿಯಲ್ಲಿ ಹೇಗೆ ಬೇಕಾದ್ರೂ ನಾವು ಅದನ್ನು ಸೊ ಒಂದು ಪ್ಲೇನ್ ಮೂಲಕನಾದರೂ ತರಿಸೋ ಥರ ಇರುತ್ತೆ. ಆ ಥರದ್ದು ಎಮರ್ಜೆನ್ಸಿ ಇದ್ದಾಗ ಮಾತ್ರ ಇದನ್ನು ಡೇಂಜರ್ ಲೆವೆಲ್ನ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಸೊ ಅದರಲ್ಲಿ ಡೇಂಜರ್ ಲೆವೆಲ್ ಈಕ್ವಲ್ ಟು ಮಿನಿಮಮ್ ಕನ್ಸಂಪ್ಷನ್ ನೆಕ್ಸ್ಟು ಡೇಂಜರ್ ಲೆವೆಲ್. ಸೊ ಡೇಂಜರ್ ಲೆವೆಲ್ಗೆ ಫಾರ್ಮುಲಾ ಏನಂದರೆ ಮಿನಿಮಮ್ ಕನ್ಸಂಪ್ಷನ್ ಇಂಟು ಎಮರ್ಜೆನ್ಸಿ ಡೆಲಿವರಿ ಪೀರಿಯಡ್. ಸೊ ಅದರಲ್ಲಿ ಮಿನಿಮಮ್ ಕನ್ಸಂಪ್ಷನ್ನು ಅವರೇ ಕೊಟ್ಟಿದ್ದಾರೆ 200 ಯೂನಿಟ್ಸ್ ಪರ್ ಡೇ ಅಂತ. ಸೊ ಎಮರ್ಜೆನ್ಸಿ ಡೆಲಿವರಿ ಪೀರಿಯಡ್ಡು ಕೊಟ್ಟಿದ್ದಾರೆ. ಇದು ಎಮರ್ಜೆನ್ಸಿ ಡೆಲಿವರಿ ಪೀರಿಯಡ್ಡು ಯಾವಾಗಲೂ ಮಿನಿಮಮ್ ಡೆಲಿವರಿ ಪೀರಿಯಡ್ಗಿಂತನೂ ಕಡಿಮೆ ಇರುತ್ತೆ. ಸೊ ಕೆಲವೊಂದು ಮಟೀರಿಯಲ್ ಹೇಗಿರುತ್ತೆ ಅಂದಾಗ ಅಂದರೆ ಅದು ಅರ್ಜೆಂಟಾಗಿ ತರಿಸ್ಬೇಕು ಅಂದಾಗ ನೀವು ಯಾವ ವೇ ಮೂಲಕನಾದ್ರೂ ಅದನ್ನು ತರಿಸ್ಬೋದು. ಥ್ರೂ ಏರ್ವೇಸ್ ಆಲ್ಸೋನ ನಾವು ತರಿಸ್ಬೋದು. ಆ ಥರದ್ದು ಮಟೀರಿಯಲ್ ಆಗಿರುತ್ತೆ. ಸೊ ಅದಿಲ್ಲದೆ ಇದ್ದರೆ ಪ್ರೊಡಕ್ಷನ್ನು ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಅದಕ್ಕೆ ಡೆಲಿವರಿ ಪೀರಿಯಡ್ಡು ತುಂಬ ಕಡಿಮೆನೇ ಇರುತ್ತೆ. ಸೊ ಅದನ್ನು ನೋಡ್ಕೊಳ್ಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ 4 days ಅಂತ. ಸೊ ಡೇಂಜರ್ ಲೆವೆಲ್ ಈಕ್ವಲ್ ಟು ಮಿನಿಮಮ್ ಕನ್ಸಂಪ್ಷನ್ ಇಂಟು ಎಮರ್ಜೆನ್ಸಿ ಡೆಲಿವರಿ ಪೀರಿಯಡ್. ಸೊ ಇದು ಮಿನಿಮಮ್ ಕನ್ಸಂಪ್ಷನ್ 200 ಇದೆ. ಸೊ ನೆಕ್ಸ್ಟು ಎಮರ್ಜೆನ್ಸಿ ಡೆಲಿವರಿ ಪೀರಿಯಡು 4 days. ಸೊ ಮಲ್ಟಿಪ್ಲೈ ಮಾಡಿದಾಗ ಡೇಂಜರ್ ಲೆವೆಲ್ಲು ಸೊ 800 ಯೂನಿಟ್ಸು. ಸೊ ಈ ಡೇಂಜರ್ ಲೆವೆಲ್ ಯಾವಾಗಲೂ ಮಿನಿಮಮ್ ಸ್ಟಾಕ್ ಲೆವೆಲ್ಗಿಂತ ಕೆಳಗಡೆನೇ ಇರುತ್ತೆ. ಸೊ ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು. ಸೊ ಇದೊಂದು ಪ್ರಾಬ್ಲಮ್ಮು ಸ್ಟಾಕ್ ಲೆವೆಲ್ಸ್ ಹಾಗೆಯೇ EOQ ಇತ್ತು ಮತ್ತು ಡೇಂಜರ್ ಲೆವೆಲ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಥ್ಯಾಂಕ್ ಯು.